ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂತೂ ಇಂತೂ ವಸಿಷ್ಠ ಕುಟುಂಬದಲ್ಲಿ ಸೀಮಂತ ಕಾರ್ಯ ಮುಗಿಯಿತು. ಈಗ ಊಟ ಮಾಡೋ ಟೈಮ್. ಅಷ್ಟು ಬೇಗ ಊಟನ? ಸರಿ ಆಯ್ತು, ಬೇಡ ಬಿಡಿ, ಮಜಾ ಮಾಡೋ ಟೈಮ್. ಸಾಂಗಪ್ಪ ಸಂಗಮೇಶ. ರೀ ಕಾಂತ, ಬೆಳಿಗ್ಗೆಯಿಂದ ಇದೊಂದೇ ಕೆಲಸ ಕರೆಕ್ಟಾಗಿ ಮಾಡಿರೋದು ನೀವು. ಅವಳೊಂದು ಅಂದದ ಉಯ್ಯಾಲೆ, ಅವಳೊಂದು ಅಂದದ ಉಯ್ಯಾಲೆ, ಗೊಂಬೆ ಗೊಂಬೆ ದಂತದ ಗೊಂಬೆ, ಹೆಜ್ಜೆ ಇಟ್ಟರೆ ನವಿಲಂತೆ, ತುಟಿ ತೆರೆದರೆ ಗಿಣಿಯಂತೆ, ಆ ನಡೆ ಚಂದ, ಆ ನುಡಿ ಚಂದ, ಆ ನಗು ಚಂದ, ಆ ಗುಣ ಚಂದ. ಯಾರೇ 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 ಯಾರೇ, ಅವಳೊಂದು ಅಂದದ ಉಯ್ಯಾಲೆ. ಮನದ ಮಾಮರದ ಹಕ್ಕಿ ಕುಹು ಕುಹು ಅನ್ನುತ್ತಿತ್ತು, ಅವಳ ಕಣ್ಣಲ್ಲಿ ಕಾಣುತ್ತಿತ್ತು, ಪ್ರೇಮ ಪಯಣ ಮಾಡುವಾಸೆ ಹಾಡಿನಲ್ಲಿ ಇಣುಕುತ್ತಿತ್ತು, ಮದುವೆ ಶ್ರುತಿಯ ಹಿಡಿಯುತ್ತಿತ್ತು, ಪ್ರಿಯ ನಿಮ್ಮ ಊರ ಚೈತ್ರ ನಾನು ನೋಡಬೇಕು ಎಂದು ಆಸೆಯಿಂದ ಕೇಳುತ್ತಿತ್ತು. ಆಸೆಯಿಂದ ಕೇಳುತ್ತಿತ್ತು, ವೀಳ್ಯ ವಿಲೇವಾರಿ ಕಾಯುತ್ತಿತ್ತು, ಮಧುಮಗನ ಕೂಗುತ್ತಿತ್ತು, ಮೌನ
ಏ ಸುಹಾಸಿನಿ, ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿನಗೆ? ನಾನು ಹೇಳಿದ್ದೇನೋ ನೀನು ಮಾಡಿದ್ಯೇನೋ? ನಿನ್ನ ಯೋಗ್ಯತೆಗೆ ಒಂದು ಚಿಕ್ಕ ಕೆಲಸನೂ ಮಾಡೋಕ್ಕಾಗಲ್ವಾ? ಬರೀ ಬಿಲ್ಡಪ್ ಕೊಟ್ಟರೆ ಆಗಲ್ಲ, ಹೇಳಿದ ಕೆಲಸನೂ ಕೂಡ ಕರೆಕ್ಟಾಗಿ ಮಾಡಬೇಕು. ಇಲ್ಲಂದ್ರೆ ನನ್ನ ಕೈಯಲ್ಲಾಗಲ್ಲ ಅಂತ ಮೊದಲೇ ಹೇಳಬೇಕು. ನಾನು ಅಷ್ಟೊಂದು ನೀಟಾಗಿ ಪ್ಲಾನ್ ಮಾಡಿ ಅವರಪ್ಪ ಅಮ್ಮ ಬರಬಾರ್ದು ಅಂತ ಮಾಡಿದ್ರೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟೆ ನೀನು. ಸಾಳ್ದು ಅಂತ ಅಮೂಲ್ಯನ ಹೆದರಾಡ್ಕೊಂಡು ನೀನು ಅವಳ ಹತ್ರ ಸಾರಿ ಕೇಳಿ ಒಳಗಡೆ ಬೇರೆ ಕರ್ಕೊಂಡು ಹೋಗಿದ್ಯಾ? ನನಗೆ ಬರ್ತಿರೋ ಕೋಪಕ್ಕೆ ನಿನಗೆ ಶೂಟ್ ಮಾಡಿ ಸಾಯಿಸ್ಬೇಕು ಅನ್ಸುತ್ತೆ. ಇದ್ರಲ್ಲಿ ನನ್ನ ತಪ್ಪೇನಿದೆ? ನಾನು ಆ ಗತಿಗೆಟ್ಟವ್ರ ಮನೆಯವರೆಗೂ ಹೋಗಿ ಎಷ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಬಂದಿದ್ದೆ. ಆದ್ರೂ ಆ ಪರಿಮಳ ಮಂಜುನಾಥ್ ಇಬ್ರು ಮಗಳ ಸೀಮಂತ ನೋಡ್ಲೇಬೇಕು ಅಂತ ಅಡ್ಗೆ ಅವ್ರ ಗೆಟಪ್ಪಲ್ಲಿ ಬಂದಿದ್ದಾರೆ. ಆ ಅಮೂಲ್ಯ ಅವರಿಬ್ರನ್ನೂ ನೋಡಿದ್ದಾಳೆ. ಅವಳು ಏನಾದರೂ ನೋಡಿಲ್ಲ ಅಂದಿದ್ರೆ ಪ್ಲಾನ್ ಪಕ್ಕಾ ವರ್ಕ್ ಆಗಿರೋದು. ಆ ಅಮೂಲ್ಯನ ಮಾತಿಗೆ ಯಾಕೆ ಒಪ್ಕೊಂಡೆ? ಆಗಲ್ಲ ಅಂತ ಹೇಳಬೇಕಿತ್ತಲ್ಲ. ಅವಳನ್ನ ಅಲ್ಲಿಂದಾನೆ ವಾಪಸ್ ಕಳ್ಸಕ್ಕಾಗ್ಲಿಲ್ವಾ? ಎಲ್ಲ ವಿಷಯಕ್ಕೂ ನನ್ನನ್ನು ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ನನ್ನ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ. ನನಗೆ ನಿಜವಾಗ್ಲೂ ಬೇರೆ ಆಪ್ಷನ್ ಇರಲಿಲ್ಲ. ಆ ಅಮೂಲ್ಯ ನನ್ನ ಹತ್ರ ಬಂದು ಈಗಲೇ ಎಲ್ಲ ವಿಚಾರನೂ ವೇದಾಂತ್ ಹತ್ರ ಹೇಳ್ತೀನಿ ಅಂತ ಹೇಳಿದ್ಲು. ಹಾಗೇನಾದರೂ ಆಗಿದ್ರೆ ನನ್ನ ಜೊತೆ ನೀವು ಸಿಕ್ಕಾಕೋತಾ ಇದ್ರಿ. ಅನಿವಾರ್ಯವಾಗಿ ಅವಳು ಹೇಳ್ದ ಹಾಗೆ ನಾನು ಕೇಳಬೇಕಾಯಿತು. ಫೈನಲಿ ನಿಂದ ಏನು ಆಗಲ್ಲ ಅಂತ ಪ್ರೂವ್ ಆಗೋಯ್ತು. ನಿನ್ನ ನಂಬ್ಕೊಂಡ್ರೆ ನಾನು ಜೈಲ್ ಹೋಗ್ಬೇಕಾಗತ್ತೆ. ಅದು ಆಗಕ್ಕೆ ಮುಂಚೆ ನಿನ್ನನ್ನು ಈ ಪ್ರಪಂಚದಿಂದ ಖಾಲಿ ಮಾಡಿಸ್ತೀನಿ. ಇಲ್ಲಂದ್ರೆ ನಾನು ಜೈಲ್ ಸೇರೋದು ಗ್ಯಾರಂಟಿ. ಅಮ್ಮ ಏನೇ ಆಯ್ತು? ಏನಿಲ್ಲ ಅಕ್ಕ, ಚೇಂಜಸ್ ಕಾಣಿಸ್ತಾ ಇದೆ. ಆಕ್ಚುಲಿ ಮುಂಚಿನಕ್ಕಿಂತ ಇವಾಗಲೇ ತುಂಬ ಖುಷಿಯಾಗಿದೆಯಾ ಅನಿಸ್ತಾ ಇದೆ. ಹ್ಞೂ ಅಮ್ಮ, ಮುಂಚೆಗಿಂತ ಖುಷಿಯಾಗಿರೋದಂತೂ ನಿಜಾನೇ. ಸೀಮಂತ ಆದ್ಮೇಲಂತೂ ಮನ್ಸಿಗೊಂಥರ ಹಾಯ್ ಅಂತ ಅನಿಸ್ತದೆ. ನನ್ನ ಸೀಮಂತಕ್ಕೆ ಅಪ್ಪ ಅಮ್ಮ ಬಂದಿದ್ದಕ್ಕೆ ನಾನು ಖುಷಿಯಾಗಿರೋದು ಗೊತ್ತಾ? ಇಲ್ಲಾಂದ್ರೆ ಖಂಡಿತ ಬೇಜಾರಾಗ್ತಿತ್ತು. ಸೀಮಂತಕ್ಕಿಂತ ಮುಂಚೆನೇ ಅಪ್ಪ ಅಮ್ಮ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಅಷ್ಟೊಂದು ಅಪ್ಸೆಟ್ ಆಗಿದೆ. ಇನ್ನು ಸೀಮಂತಕ್ಕೆ ಏನಾದರೂ ಬರಲಿಲ್ಲ ಅಂದರೆ ಅಷ್ಟೇ ಕತೆ. ಮತ್ತೆ ಯಾರಿಗಾದ್ರೂ ಅಪ್ಸೆಟ್ ಆಗಲ್ವಾ ಹೇಳು? ಅವ್ರು ನನ್ನ ಸೀಮಂತಕ್ಕೆ ಬರಲ್ವೇನೋ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದೆ ಗೊತ್ತಾ? ಏನಾದರೂ ಆಗಿರಲಿ, ಸುಹಾಸಿನಿ ಅತ್ತೆ ಮಾತ್ರ ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರು ಅಲ್ವಾ? ಅಷ್ಟು ಚೆನ್ನಾಗಿ ಸರ್ಪ್ರೈಸ್ ಪ್ಲಾನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವಳು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸರ್ಪ್ರೈಸ್ ಕೊಡಬೇಕು ಅಂತಲ್ಲ, ಮನೆ ಹಾಳು ಮಾಡಬೇಕು ಅಂತ. ಅಮ್ಮು, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಅಮ್ಮ ಏನೇ ಆಗಿದ್ರು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಳು. ಆದ್ರೆ ಈ ಸಲ ಮಾತ್ರ ಸುಹಾಸಿನಿ ಅತ್ತೆ ಜೊತೆ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ಕೊಟ್ಲು ಅಲ್ವಾ?
ನೀನು ಮುತ್ತೈದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಇನ್ಮೇಲಿದ್ದ ನೀನು ಬರೀ ಚೈನ್ ಹಾಕ್ಕೊಂಡು ಕುತ್ತಿಗೆಲಿ ಇರೋದು ಬೇಡ. ತಗೋ, ಈ ಅರ್ಶನದ ಕೊಂಬು ಕಟ್ಕೋ. ನೀನು ಮುತ್ತೈದೆ ಅನ್ನೋದನ್ನು ನೆನಪಿಟ್ಕೋ. ಅಮ್ಮ, ಏನು ಹೇಳ್ತಿದ್ಯಾ ನೀನು? ನಾನು ತಾಳಿ ಹಾಕ್ಕೊಳ್ಳೋದ? ಹ್ಞೂ ಕಣೆ, ಎಷ್ಟು ವರ್ಷ ನೀನು ತಾಳಿ ಇಲ್ಲದೆ ಬದುಕಿದ್ದು ಸಾಕು. ಇನ್ಮೇಲಾದರೂ ತಾಳಿ ಹಾಕೋ. ತಾಳಿ ಇಲ್ಲದೆ ನಿನ್ನನ್ನು ನೋಡೋದಕ್ಕೆ ನನಗಾಗಲ್ಲ. ವೈದೇಹಿ, ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ನೀನು ಗಂಡ ಸತ್ತಿಲ್ಲ, ಬದುಕಿದ್ದಾನೆ. ಯಾವತ್ತಾದರೂ ಒಂದು ದಿವಸ ನಿನ್ನನ್ನು ಹೊಡ್ಕೊಂಡು ಬಂದೇ ಬರ್ತಾನೆ ಅಂತ ಅನ್ನಿಸ್ತಿತ್ತು. ಈಗ ಸೀಮಂತಕ್ಕೆ ಬಂದ ಗುರುಗಳು ನೀನು ಮುತ್ತೈದೆ ಅಂತ ಹೇಳಿದ ಮೇಲೆ ನನ್ನ ಅನುಮಾನ ನಿಜ ಅಂತ ಅನ್ನಿಸ್ತಾ ಇದೆ. ನಿನ್ನ ಗಂಡ ಬದುಕಿರೋದು ಖಾತ್ರಿ ಅನ್ನಿಸ್ತಾ ಇದೆ ಕಣೆ. ತಗೊಳ್ಳೆ, ಕಟ್ಕೊಳ್ಳೆ, ತಗೊಳ್ಳೆ ವೈದೇಹಿ. ಹೌದಮ್ಮ, ನೀನು ಹೇಳ್ದಾಗೆ ಸೂರಿ ಬದುಕಿದ್ದಾರೆ ಅನಿಸ್ತಾ ಇದೆ. ಒಂದಲ್ಲ ಒಂದಿನ ಅವರು ನಮ್ಮನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಗುರುಗಳು ಹೇಳಿದ ಮೇಲೆ ಅನುಮಾನ ಪಡೋ ಅಗತ್ಯನೇ ಇಲ್ಲ ಕಣೆ. ಅವರು ಒಂದ್ಸಲ ಹೇಳಿದ ಮೇಲೆ ಮುಗೀತು. ಅವ್ರ ಮಾತು ನಿಜ ಆಗುತ್ತೆ ಅಂತ ಅರ್ಥ ತಾನೆ? ಅರ್ಥ ಆಯ್ತಮ್ಮ. ಗುರುಗಳು ಹೇಳಿದ ಹಾಗೆ ಇವರು ಜೀವಂತವಾಗಿದ್ದಾರೆ ಅಂತಾನೆ ಅನ್ಕೋಣ. ಆದರೆ ಈಗ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ವಲ್ಲಮ್ಮ. ನಿನಗೆ ಗುರುಗಳ ಮಾತಿನ ಮೇಲೆ ನಂಬಿಕೆ ಇದೆ ತಾನೆ? ಸಂಪೂರ್ಣವಾಗಿ ನಂಬಿಕೆ ಇದೆಮ್ಮ. ಅವರು ನೀನು ಮುತ್ತೈದೆ, ನೀನು ಗಂಡ ಬದುಕಿದ್ದೇನೆ ಅಂತ ಹೇಳಿದ್ದನ್ನ ನಂಬ್ತೀಯ ತಾನೆ? ಹಾಮ್ಮ. ಹಾಗಾದ್ರೆ ತಲೆ ಕೆಡ್ಸ್ಕೊಬಿಡ ಕಣೆ. ನಿನ್ನ ಗಂಡ ಬದುಕಿರೋದೇ ನಿಜ ಆದರೆ ಎಲ್ಲೇ ಇದ್ರೂ ಹೇಗೆ ಇದ್ರೂ ಬಂದೇ ಬರ್ತಾನೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯೋಣ. ಅಮ್ಮ, ನಾನು ಯಾಕೆ ನನ್ನ ಜೀವನ ಬಿಗಿ ಇಟ್ಕೊಂಡಿದ್ದೀನಿ ಗೊತ್ತಾ? ಒಂದಲ್ಲ ಒಂದಿನ ಅವರನ್ನು ನೋಡ್ತೀನಿ, ಅವ್ರ ಜೊತೆ ಬಾಳ್ವೆ ಮಾಡ್ತೀನಿ ಅಂತ. ಅವ್ರು ಬರ್ತಾರೆ ಅನ್ನೋ ಭರವಸೆ ಕೂಡ ನನಗಿದೆ ಅಮ್ಮ. ಅದಕ್ಕೆ ಈ ತಾಳಿನ ಅವರೇ ಬಂದಮೇಲೆ ಅವ್ರ ಕೈಯಾರೆ ಕಟ್ಟಿಸ್ಕೊತೀನಿ. ಅಲ್ಲಿವರೆಗೂ ಇದು ನನ್ನ ಕುತ್ತಿಗೆಲಿರೋದು ಬೇಡಮ್ಮ. ಇದನ್ನು ನಾನೇ ಜೋಪಾನವಾಗಿ ಇಟ್ಕೊಂಡಿರ್ತೀನಿ. ಸರಿನಮ್ಮ, ನೀನು ಇಷ್ಟದಾಗೆ ಆಗಲಿ. ಆದರೆ ಇನ್ಮೇಲೆ ತಡ ಮಾಡೋದು ಬೇಡ. ವೇದಾಂತನಿಗೆ ಹೇಳಿ ನಿನ್ನ ಗಂಡನ ಹುಡುಕ್ಸೋ ವ್ಯವಸ್ಥೆ ಮಾಡ. ಅಜ್ಜಿ, ಅಜ್ಜಿ, ಇವ್ರ ಗಂಡನ ಬಗ್ಗೆ ನಿಮಗೆ ಗೊತ್ತಾ?
ಇದೇನೋ ಹೇಗೆ ಕೇಳ್ತೀಯ? ನನಗೆ ಇವಳ ಬಗ್ಗೆ ಇವಳ ಗಂಡನ ಬಗ್ಗೆ ಎಲ್ಲ ಗೊತ್ತಿದೆ. ವೈಜಯಂತಿ ಅಮ್ಮನ ಗಂಡನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಯಾಕೆ ಏನಾಯ್ತು? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ? ಚಚೆ ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಮತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನೀನು ಸೀಮಂತ ಯಾವ ತೊಂದರೆನೂ ಇಲ್ಲದೆ ಎಲ್ಲ ನಾವು ಅಂದ್ಕೊಂಡಾಗೆ ಆಯ್ತಲ್ಲ, ಅದಕ್ಕೆ ಆನಂದ ಬಾಷ್ಪ. ಈ ಅಮ್ಮು, ಅದಿತಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಪಾಪ ಅಕ್ಕ, ಅವಳು ಊರಲ್ಲಿದ್ದಾಳಲ್ವಾ, ಅದಕ್ಕೆ ಬರೋಕ್ಕಾಗಲಿಲ್ಲ. ಅವಳು ಏನಾದರೂ ಇಲ್ಲೇ ಇದ್ದಿದ್ರೆ 2 ದಿನ ಮುಂಚೆನೇ ಬಂದಿರ್ತಿದ್ಲು. ನೀನು ಏನೇ ಹೇಳು ಅಮ್ಮು, ಅವಳು ನನ್ನ ಸೀಮಂತಕ್ಕೆ ಬರಲಿಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ಇರು, ಅವಳಿಗೆ ಕಾಲ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲಾಸ್ ತಗೋತೀನಿ. ಇನ್ನು ಯಾವತ್ತೂ ಹೀಗೆ ಮಾಡಬಾರ್ದು. ಸರಿ ಆಯಿತು, ಬಾ ನೀನು ಕೂತ್ಕೋ, ಫೋನ್ ನಾನೇ ತಂದ್ಕೊಡ್ತೀನಿ. ಕುಡಿಲಿ, ನಾನೇ ಅವಳಿಗೆ ಫೋನ್ ಮಾಡ್ತೀನಿ. ನಾನೇ ಫೋನ್ ಮಾಡಿ ಚೆನ್ನಾಗಿ ಕ್ಲಾಸ್ ತಗೋತೀನಿ ಅವಳಿಗೆ. ಅವಾಗಿಂದ ಫೋನ್ ಬರ್ತಾ ಇದೆ, ರಿಸೀವ್ ಮಾಡೆ. ಏಯ್, ನಂಗೆ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಕಣೆ, ನಂಗೆ ರಿಸೀವ್ ಮಾಡೋಕ್ಕಾಗಲ್ಲ, ಆಮೇಲೆ ನೋಡ್ಕೋತೀನಿ. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ ಕಣೆ. ದೊಡ್ಡದಾಗ ಬೇರೆ ದೇಶಕ್ಕೆ ಹೋಗಿ ಬಂದಿರೋಳ್ತಾರ ಆಡ್ಬೇಡ, ರಿಸೀವ್ ಮಾಡು. ಹೌದು ಕಣೆ, ಬಿಲ್ಡಪ್ ಕೊಡ್ತೀನಿ. ಹೌದು, ನಾನು ಬೇರೆ ದೇಶಕ್ಕೆ ಹೋಗಿದ್ದೆ, ದುಬೈಗೆ ಹೋಗಿದ್ದೆ. ಏನ್ ಇವಾಗ ನಿನ್ ಜೊತೆ ಯಾರು ಜಗಳ ಆಡ್ತಾ ಕೂರ್ತಾರೆ? ಆರ್ತಿ ಅಕ್ಕ ಕಣೆ, ನಾನೇ ಮಾತಾಡ್ತೀನಿ. ಹಲೋ ಆರ್ತಿ ಅಕ್ಕ, ಹೇಗಿದ್ಯಾ? ಏ ಅಂಜು, ಅವಳು ಎಲ್ಲೇ? ಅವಳು ಊರಿಂದ ಬಂದ್ಲಾ? ಹಾ ಅಕ್ಕ, ಈಗ ತಾನೇ ಬಂದ್ಲು, ಬಟ್ಟೆ ಮಡ್ಚಿಡ್ತಾ ಇದ್ದಾಳೆ. ಸರಿ, ಅವಳಿಗೆ ಫೋನ್ ಕೊಡು, ಅವಳ ಹತ್ರ ಸ್ವಲ್ಪ ಮಾತಾಡಬೇಕು. ಕೊಡ್ತೀನಿ ಅಕ್ಕ. ಏಯ್ ತಗೊಳ್ಳೆ, ಆರ್ತಿ ಅಕ್ಕ ನಿನ್ ಜೊತೆ ಮಾತಾಡ್ಬೇಕಂತ. ಅಕ್ಕ, ಅದಿತಿ, ಯಾಕೆ ಏನಾಯ್ತು? ನೀನು ಹುಷಾರಾಗಿದ್ಯಾ ತಾನೆ? ಹಾಗೇನಿಲ್ಲ ಅಕ್ಕ, ತುಂಬ ದಿವಸ ಆದಮೇಲೆ ನಿನ್ನ ವಾಯ್ಸ್ ಕೇಳಿದ್ನಲ್ವಾ, ಹಾಗೆ ಅಳು ಬರೋ ಥರ ಆಯಿತು. ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಈಗ ಹತ್ತು ಕರೆದು ಏನು ಪ್ರಯೋಜನ ಬಿಡು. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಗ್ಯಾರಂಟಿ ನನ್ನ ಸೀಮಂತನ ಮಿಸ್ ಮಾಡ್ತಿರ್ಲಿಲ್ಲ. ಈಗ ನಾನು ಬೈತೀನಿ ಅಂತ ಸುಮ್ಮನೆ ಡವ್ ಮಾಡ್ತಿದ್ಯಾ? ದೊಡ್ಡ ಡವ್ ರಾಣಿ ಕಣೆ ನೀನು. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಅಕ್ಕ. ನಾನು ಬರಬೇಕು ಅಂತ ಎಷ್ಟು ಟ್ರೈ ಮಾಡಿದೆ ಗೊತ್ತಾ, ಬಟ್ ಆಗಲಿಲ್ಲ. ನಿಜವಾಗ್ಲೂ ಬರಬೇಕು ಅಂತ ಇದ್ದಿದ್ರೆ ನೀನು ಊರಿಗೆ ಹೋಗ್ತಿರ್ಲಿಲ್ಲ ಬಿಡು. ಅಲ್ಲ, ನಿನಗೆ ನನ್ನ ಸೀಮಂತ ಮುಂಚೆನೇ ಇತ್ತು ಅಂತ ಗೊತ್ತಿತ್ತು ತಾನೆ, ಆದರೂ ಯಾಕೆ ಕೇಳ್ದೆ ಊರಿಗೆ ಹೋದೆ? ಅಕ್ಕ, ಯಾಕೆ ಹೋಗಿದ್ದೆ ಅಂದರೆ ನಾನೇನು ಹೇಳಿ? ಅಮ್ಮ ಅಕ್ಕಂಗೆ ಎಲ್ಲ ವಿಷಯನೂ ಗೊತ್ತು, ಅವಳಿಗೆ ಕೇಳು. ಅಂದ್ರೆ ಎಲ್ಲ ವಿಷಯ ಅಮ್ಮ ಅಕ್ಕಗೂ ಗೊತ್ತಾ? ಏನೇ ಅಮ್ಮು ಇವಳು, ಎಲ್ಲ ಅಮ್ಮು ಅಕ್ಕಂಗೆ ಕೇಳು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ಲು. ನೀನು ರಾಜಣ್ಣನ ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ಹ್ಞೂ ಕಣೆ. ತೀರಾ ದೊಡ್ಡ ಸಂಬಂಧ ಎಲ್ಲ ನೋಡೋದಕ್ಕೆ ಹೋಗ್ಬೇಡ. ನಮ್ಮ ಅಂತಸ್ತಿಗೆ ತಕ್ಕವನಾಗಿದ್ರೆ ಸಾಕು.